ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮೈಸೂರು ಟಿವಿ9 ಪ್ರತಿನಿಧಿ ರಾಮ್. ವಿಶ್ವವಿಖ್ಯಾತ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಗಜಪಯಣ ಇದೇ ತಿಂಗಳು 26ರಂದು ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ ಅದರ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಮೆರವಣಿಗೆ. ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಮೆರವಣಿಗೆಯಲ್ಲಿ ಹೋಗೋದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಕೋಟ್ಯಾಂತರ ಜನರು ಕಾತುರದಿಂದ ಕಾಯ್ತಾ ಇರ್ತಾರೆ. ಇದುವರೆಗೂ ಅಭಿಮನ್ಯು ಆನೆ ಈ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದ. ಸತತ 6 ಬಾರಿ ದಸರೆಯ ಕ್ಯಾಪ್ಟನ್ ಆಗಿ ಏನು ಕೆಲಸವನ್ನು ಮಾಡಿದ್ದ ಆತ ಈ ಬಾರಿ ದಸರೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಸಹ ನೋವಿನ ಸಂಗತಿಯಾಗಿತ್ತು. ಅದರಲ್ಲೂ ಅಭಿಮನ್ಯು ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಮೂಡಿಸಿತ್ತು. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಅಭಿಮನ್ಯು ಆನೆ 2026ರ ದಸರಾ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿಲ್ಲ ಅನ್ನೋದು ಒಂದು ರೀತಿಯಾದಂತಹ ಸಾಕಷ್ಟು ನೋವಿಗೆ ಕಾರಣವಾಗಿತ್ತು. ಆದರೆ ಇದೀಗ ಅಭಿಮನ್ಯುವಿಗೆ ಒಂದು ಗೌರವಪೂರ್ವಕವಾದಂತಹ ವಿದಾಯವನ್ನು ನೀಡಬೇಕು. 2026ರಲ್ಲಿ ಆತ ಕ್ಯಾಪ್ಟನ್ ಆಗಿ ಇರಲಿಲ್ಲ ಅಂದರೂ ಸಹ, ಏನು ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆತ 2026ರ ದಸರೆಯಲ್ಲಿ ಭಾಗವಹಿಸಲಿ. ಆತನಿಗೆ ನಿಶಾನೆಯ ಒಂದು ಜವಾಬ್ದಾರಿಯನ್ನು ನೀಡಲಿ. ಅಂದರೆ ನಿಶಾನೆ ಆನೆ ಅಂತ ಹೇಳಿದ್ರೆ ಈ ಒಂದು ವಿಶ್ವವಿಖ್ಯಾತ ಜಂಬೂ ಸವಾರಿ ಆರಂಭವಾಗುವ ಮುನ್ನ, ಅಂದರೆ ಮೊದಲ ಸಾಲಿನಲ್ಲಿ, ಅಂದರೆ ಮೊದಲನೇದಾಗಿ ಸಾಗುವಂಥ ಒಂದು ಆನೆ ಆ ಬಾವುಟವನ್ನು ಹಿಡ್ಕೊಂಡು ಏನು ಸಾಗ್ತದೆ, ನಿಶಾನೆ ಆನೆಯಾಗಿ ಈ ಬಾರಿ ಅಭಿಮನ್ಯು ಈ ದಸರೆಯಲ್ಲಿ ಭಾಗಿಯಾಗಲಿ ಅಂತೇಳಿ ಸಾಕಷ್ಟು ಒತ್ತಾಯಗಳು, ಮನವಿಗಳು ಕೇಳಿಬಂದವು. ಈ ಹಿನ್ನೆಲೆಯಲ್ಲಿ ಬಹುತೇಕ ಈ ಬಾರಿ 2026ರ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಭಿಮನ್ಯು ಆನೆ ನಿಶಾನೆ ಆನೆಯಾಗಿ ಕಾಣಿಸ್ಕೊಳ್ಳೋದು ಬಹುತೇಕ ಖಚಿತ ಆಗಿರುವಂಥದ್ದು. ಇದು ಖಂಡಿತವಾಗಿಯೂ ಅಭಿಮನ್ಯು ಆನೆಯ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನು ತಂದಿದೆ. ಯಾಕಂದರೆ ಈ ಹಿಂದೆ ಸಹ ಏನು ಈ ಒಂದು ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಅರ್ಜುನ ಆನೆ ನಿವೃತ್ತಿಯ ನಂತರವೂ 1 ವರ್ಷ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯಲ್ಲಿ ನಿಶಾನೆ ಆನೆಯಾಗಿ ಅದು ಭಾಗಿಯಾಗಿತ್ತು. ಇದೇ ಕಾರಣಕ್ಕಾಗಿ ಅಭಿಮನ್ಯು ಆನೆಗೂ ಸಹ ಏನು ಸತತ 6 ಬಾರಿ ಈತ ಜಂಬೂ ಸವಾರಿಯಲ್ಲಿ ಕ್ಯಾಪ್ಟನ್ ಆಗಿದ್ದ, ಒಂದು ಗೌರವಪೂರ್ವಕವಾದಂಥ ವಿದಾಯವನ್ನು ಕೊಡಬೇಕು ಅಂತೇಳಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ನಿಜಕ್ಕೂ ಖುಷಿಯ ವಿಚಾರ. ಯಾಕಂದರೆ ಅಭಿಮನ್ಯು ಹೇಳಿ ಕೇಳಿ ಬೇರೆ ಆನೆಯ ರೀತಿಯಲ್ಲ, ಆತ ಅತ್ಯಂತ ಸೌಮ್ಯ ಸ್ವಭಾವದ ಆನೆಯಾಗಿತ್ತು. ಮತ್ತು ದಸರಾ ಜಂಬೂ ಸವಾರಿಯಲ್ಲಿ ಆತ ಕ್ಯಾಪ್ಟನ್ ಆಗಿ ನಿರ್ವಹಿಸಿದಂಥ ಮಾತ್ರವಲ್ಲ, ಈ ಹಿಂದೆ ಅಂದರೆ ದಸರೆಯಲ್ಲಿ ಕ್ಯಾಪ್ಟನ್ ಆಗುವ ಮುನ್ನ ಆತ ದಸರೆಯ ಒಂದು ಏನು ಅರಮನೆಯ ಗಾಡಿ ಅಂತ ಏನು ಹೇಳಲಾಗ್ತದೆ, ಅರಮನೆಯ ವಾದ್ಯ ವೃಂದದವರು ಆ ಒಂದು ಗಾಡಿಯಲ್ಲಿ ಕುಳಿತುಕೊಂಡು ವಾದ್ಯವನ್ನು ನುಡಿಸ್ತಾರೆ. ಆ ಗಾಡಿಯನ್ನು ಎಳೆಯುವಂತಹ ಒಂದು ಜವಾಬ್ದಾರಿಯನ್ನು ಸಹ ಅಭಿಮನ್ಯು ನಿರ್ವಹಿಸಿದ. ಇದು ವಿಶ್ವವಿಖ್ಯಾತ ಮೈಸೂರು ದಸರೆಯ ಜಂಬೂ ಸವಾರಿಯ ವಿಚಾರ. ಆದರೆ ಅಭಿಮನ್ಯು ಕಾಡಿನಲ್ಲಿದ್ದಾಗಲೂ ಸಹ ತನ್ನ ಜವಾಬ್ದಾರಿಯಿಂದಾಗಿ ಎಲ್ಲರ ಗಮನವನ್ನು ಸೆಳೆದಿರುವಂಥದ್ದು. ಅಂದರೆ ಕಾಡಾನೆಗಳು ನಾಡಿಗೆ ಬಂದು ಲಗ್ಗೆ ಇಟ್ಟಂತಹ ಸಂದರ್ಭಗಳಲ್ಲಿ ಆ ಕಾಡಾನೆಗಳನ್ನು ವಾಪಸ್ಸು ಕಾಡಿಗೆ ಹಿಮ್ಮೆಟ್ಟಿಸುವಂಥ ಕೆಲಸ ಇರ್ಬೋದು, ಅಥವಾ ಪುಂಡಾನೆಗಳು ನಾಡಿಗೆ ಬಂದು ದಾಂಧಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಆ ಆನೆಯನ್ನು, ಏನು ಕಾಡಾನೆ ಇದೆ ಅದನ್ನು ನಿಯಂತ್ರಿಸುವುದಿರ್ಬೋದು, ಅಥವಾ ಅವುಗಳನ್ನು ಸೆರೆ ಹಿಡಿಯೋದಿರ್ಬೋದು, ಇದರಲ್ಲಿ ಅಭಿಮನ್ಯು ನಂಬರ್ 1 ಅನ್ನೋ ಒಂದು ಪಟ್ಟವನ್ನು ಸಹ ಅಲಂಕರಿಸಿದ್ದ. ಯಾಕಂದರೆ ಆತನ ಒಂದು ಸ್ವಭಾವ ಏನಿತ್ತು, ಆತನ ಒಂದು ಧೈರ್ಯ, ಆತನ ಶಕ್ತಿ, ಇವೆಲ್ಲವೂ ಸಹ ಆ ಒಂದು ಕಾರ್ಯಕ್ಕೆ ಹೇಳಿ ಮಾಡಿಸಿದಂತಿತ್ತು. ಯಾಕಂದರೆ ಸಾಮಾನ್ಯವಾಗಿ ಕಾಡಾನೆಗಳು ನಾಡಿಗೆ ಬಂದಂಥ ಸಂದರ್ಭ ಇರ್ಬೋದು, ಅಥವಾ ಕಾಡಾನೆಗಳ ದಾಂಧಲೆ ಇರ್ಬೋದು, ಆ ಒಂದು ಸಂದರ್ಭದಲ್ಲಿ ಆ ಕಾಡಾನೆಗಳನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯ ಇರಬೇಕು. ಇದರ ಜೊತೆಗೆ ಆ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಸಮಯೋಚಿತವಾಗಿ ವರ್ತಿಸಬೇಕು, ಆ ರೀತಿಯಾದಂಥ ಒಂದು ಮನೋಭಾವ ಸಹ ಇರಬೇಕು. ಆ ಎರಡರ ಮಿಶ್ರಣ ಅಭಿಮನ್ಯು ಆನೆಯಲ್ಲಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಅಭಿಮನ್ಯು ಆನೆ ತನ್ನ ಏನು ಮಾವುತ ವಸಂತ ಇರ್ಬೋದು, ಅಥವಾ ಕಾವಾಡಿ ರಾಜು ಇರ್ಬೋದು, ಅವರ ಏನು ಆಜ್ಞೆಗಳನ್ನು ಶಿರಸಾವಹಿಸಿ ಪಾಲಿಸ್ತಾ ಇದ್ದ. ಮತ್ತು ಬೃಹದಾಕಾರವಾಗಿ ಆತ ಇದ್ದರೂ ಸಹ ಸೌಮ್ಯ ಸ್ವಭಾವದವನಾಗಿದ್ದ. ಯಾರಿಗೂ ಸಹ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಯಾವತ್ತೂ ಸಹ ನೀಡಿದವನಲ್ಲ. ಸಾಮಾನ್ಯವಾಗಿ ಯಾವುದೇ ಆನೆಗಳನ್ನು, ಅಂದರೆ ಕಾಡಾನೆಗಳನ್ನು ತಂದು ಪಳಗಿಸುವಂತಹ ಸಂದರ್ಭಗಳಲ್ಲಿ ಆ ಮಾವುತ ಕಾವಾಡಿಗಳೇನಿದ್ದಾರೆ ಅವರನ್ನು ಮಾತ್ರ ಆನೆಗಳು ಅವರ ಮಾತುಗಳನ್ನು ಮಾತ್ರ ಕೇಳುವಂಥ ಕೆಲಸ ಆಗ್ತದೆ. ಅವರಿಬ್ಬರು ಇಲ್ಲದೆ ಹತ್ತಿರಕ್ಕೆ ಯಾರನ್ನೂ ಸಹ ಹೋಗೋದಕ್ಕೆ ಬಿಡೋದಿಲ್ಲ. ಆದರೆ ಅಭಿಮನ್ಯು ಆ ರೀತಿಯಾಗಿರಲಿಲ್ಲ. ಅಭಿಮನ್ಯು ಅತ್ಯಂತ ಸೌಮ್ಯ ಸ್ವಭಾವ, ಎಲ್ಲರನ್ನು ಅಂದರೆ ಪ್ರೀತಿಯಿಂದ ಕಾಣುವಂತಹ ಒಂದು ಆನೆ ಆಗಿತ್ತು. ವೈದ್ಯರಿರ್ಬೋದು, ಅಥವಾ ಮಾವುತ ಕಾವಾಡಿಗಳ ಮಕ್ಕಳಿರ್ಬೋದು, ಹೀಗೆ ಯಾರೇ ಸಹ ಅಭಿಮನ್ಯು ಆನೆಯ ಬಳಿ ಸುಳಿದಾಡಿದ್ರು ಸಹ ಆತ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಯಾರಿಗೂ ಸಹ ಮಾಡ್ತಾ ಇರಲ್ಲ. ಆ ರೀತಿಯಾದಂಥ ಒಂದು ಸ್ವಭಾವವನ್ನು ಅಭಿಮನ್ಯು ಹೊಂದಿದ. ಇದೇ ಕಾರಣಕ್ಕಾಗಿ ಅಭಿಮನ್ಯು ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಆ ಒಂದು ಜಂಬೂ ಸವಾರಿಯ ಅಂಬಾರಿ ಹೊರುವಂತಹ ಜವಾಬ್ದಾರಿ ನಿರ್ವಹಿಸಿದ್ದಾನೆ ಅನ್ನೋ ಕಾರಣಕ್ಕಾಗಿ ಮಾತ್ರವಲ್ಲ, ಆತನ ಗುಣ, ಸ್ವಭಾವ, ಹಾವ ಭಾವ, ಆ ರಾಜಗಾಂಭೀರ್ಯ ನಡಿಗೆ, ಇವೆಲ್ಲವೂ ಸಹ ಅಭಿಮನ್ಯುವನ್ನ ಮೆಚ್ಚಿಕೊಳ್ಳಲಿಕ್ಕೆ ಸಾಕಷ್ಟು ಕಾರಣಕರ್ತವಾಗಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿ ದಸರಾ ಮಹೋತ್ಸವದಲ್ಲಿ ಅಭಿಮನ್ಯು ಭಾಗಿ ಆಗೋದಿಲ್ವಲ್ಲ
ಅನ್ನೋ ಒಂದು ನೋವು ಎಲ್ಲರನ್ನ ಕಾಡ್ತಾ ಇತ್ತು. ಈಗ ಆ ನೋವಿಗೊಂದು ಉತ್ತರ ಸಿಗುವಂಥ ಕೆಲಸ ಆಗ್ತಾ ಇದೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಭಾಗಿಯಾಗ್ತದೆ. ಆದರೆ ಈ ಒಂದು ಅಂಬಾರಿಯನ್ನು ಹೊರುವಂತಹ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ, ಕ್ಯಾಪ್ಟನ್ ಆಗಿರೋದಿಲ್ಲ, ನಿಶಾನೆ ಆನೆಯಾಗಿ ದಸರೆಯ ಮುಂಚೂಣಿಯಲ್ಲಿ ನಿಂತು ಆತ ಎಲ್ರಿಗೂ ಸಹ ಒಂದು ವಿದಾಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾನೆ. ಮತ್ತು ಇನ್ನೊಂದು ಅಭಿಮನ್ಯುವಿನ ವಿಶೇಷತೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ, ಸಾಕಷ್ಟು ಬಾರಿ ಈ ರೀತಿಯಾದಂಥ ಆನೆ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭಗಳಲ್ಲಿ ಮಾವುತ ಕಾವಾಡಿಯ ಜೀವವನ್ನು ಆತ ಕಾಪಾಡಿದ್ದಾನೆ. ಸೊ ಹೀಗಾಗಿ ಆತನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ಮಾವುತ ವಸಂತ ಮತ್ತು ಕಾವಾಡಿ ರಾಜು ಅವರು ಹೊಂದಿರುವಂಥದ್ದು. ತನ್ನ ಸ್ವಂತ ಮಕ್ಕಳಿಗೆ ಅಂತ ಹೆಚ್ಚಾಗಿ ವಸಂತ ಅಭಿಮನ್ಯುವಿನ ಆರೈಕೆಯನ್ನು ಮಾಡ್ತಾನೆ. ಸೊ ಅಭಿಮನ್ಯು ಸಹ ಆ ವಸಂತನ ಒಂದು ಪೋಷಣೆಯಲ್ಲಿ ಅತ್ಯಂತ ಸಮರ್ಥವಾದಂತಹ ಒಂದು ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿತ್ತು. ಇದೇ ಕಾರಣಕ್ಕಾಗಿ ಅಭಿಮನ್ಯು ಎಲ್ರಿಗೂ ಇಷ್ಟವಾಗುವಂಥದ್ದು. ಆತನಿಗೆ ಒಂದು ಗೌರವಪೂರ್ವಕವಾದಂತಹ ವಿದಾಯವನ್ನು ಹೇಳಬೇಕು. ಆತನ ಕರ್ತವ್ಯ ಪ್ರಜ್ಞೆ ಅಥವಾ ಆತ ಮಾಡಿದಂತಹ ಕೆಲಸಗಳಿಗೆ ಒಂದು ಸೆಲ್ಯೂಟನ್ನು ನೀಡಬೇಕು ಅಂತಲೇ ಹೇಳಿ ಈ ರೀತಿಯಾದಂಥ ಒತ್ತಾಯಗಳು ಕೇಳಿ ಬಂದಿದ್ದು. ಬಹುತೇಕ ಈಗಾಗಲೇ ಅಂದರೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಈ ಒಂದು ಅಭಿಮನ್ಯು ಆನೆ ನಿಶಾನೆ ಆನೆಯಾಗಿ ಬರ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಖುಷಿಯನ್ನು ಕೊಟ್ಟಿರುವಂಥದ್ದು.